ನೋಡಿ. Welcome back to SMPK's family. ಈಗ ನಾವು ನಿಮ್ಗೆ ಒಂದು ಹೊಸ ಡಿಶ್ ತೋರಿಸ್ತಾ ಇದೀವಿ ನೋಡಿ. ಈ ಡಿಶ್ ರಾಗಿ ಸೇಮಿಯಾ ಇಂದ ಮಾಡೋದು. ಇಲ್ಲಿ ನಾನು ಅನಿಲ್ ರಾಗಿ ಸೇಮಿಯಾ ತಗೊಂಡಿದ್ದೀನಿ. ನೀವು ಯಾವುದೇ ರಾಗಿ ಸೇಮಿಯಾ ನಿಮ್ಗೆ ಸಿಕ್ಕುತ್ತೋ ಅದನ್ನ ತಗೊಬೋದು. ಈ ಡಿಶ್ನ ನಾನು ಹೆಸರಂತ ನಮ್ಗೇನು ಇಲ್ಲ, ಇದು ಸ್ವೀಟ್ ರಾಗಿ ಸೇಮಿಯಾ ಅಂತ ಕರಿತೀನಿ. ಇದನ್ನ ನಾನು ಕಲ್ತಿದ್ದು ನಮ್ಮ ಫ್ರೆಂಡ್ ಒಬ್ರು, ನಮ್ಮ ಕೊಲೀಗ್ ಆಕ್ಚುಲಿ, ಅವರು ಸುಭದ್ರಾ ಅಂತ ಮಧುರೈಯಿಂದ ಇಲ್ಲಿ ಬಂದು ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಅವ್ರು ನನಗೆ ಹೇಳ್ಕೊಟ್ರು. ದಿಢೀರ್ ಅಂತ ನಮಗೆ ಹೆಲ್ದಿ ಬ್ರೇಕ್ಫಾಸ್ಟ್, ಮಕ್ಕಳು ಮುದ್ದೆ ತಿನ್ನೋದಿಲ್ಲ ಅಂತ ಅವರು ಈ ತರ ರಾಗಿನ ಹೆಂಗಾದ್ರೂ ಮಕ್ಕಳು ಕೊಡ್ಬೇಕು ಅನ್ಕೊಂಡು ಇಷ್ಟಪಡೋರು ಈ ತರ ಡಿಶ್ನ ಇದು ಒಂದು 10 ನಿಮಿಷದಲ್ಲಿ ಮಾಡ್ಬಿಡ್ಬೋದು ಫ್ರೆಂಡ್ಸ್. ಹಾಗಾಗಿ ಅನಿಲ್ ಸೇಮಿಯಾ ಅಲ್ಲಿ ನಾನು ಈಗ ರಾಗಿ ಸ್ವೀಟ್ ಸೇಮಿಯಾ ಮಾಡ್ತಾ ಇದ್ದೀನಿ. ಇದನ್ನ ಸ್ವೀಟು ಮಾಡ್ಬೋದು ಮತ್ತೆ ಮಾಡ್ಕೋಬಹುದು. ಬಟ್ ಸ್ವೀಟ್ ಖಾರ ಸುಮಾರು ಜನ ಮಾಡ್ತಾರೆ ಅನ್ಸುತ್ತೆ. ಸ್ವೀಟ್ ಇದು ನಾನು ಅವ್ರ ಹತ್ರ ಫಸ್ಟ್ ಟೈಮ್ ಕಲ್ತಿದ್ದು. ಮಕ್ಕಳು ತುಂಬಾ ಇಷ್ಟ, ಖುಷಿಗಂತೂ ತುಂಬಾ ಇಷ್ಟ. ಈಗ ನೋಡಿ, ಫಸ್ಟ್ ಇದನ್ನ ತಗೊಂಡು ಬರೀ ರಾಗಿ ಸೇಮಿಯಾನ ನೀರಲ್ಲಿ ಈ ತರ ಒಂದ್ಸಲಿ ಒಂದ್ ನಿಮಿಷ ಅಥವಾ 2 ನಿಮಿಷ ಇಟ್ರೆ ಸಾಕು ನೀರಲ್ಲಿ, ಇಲ್ಲಾಂದ್ರೆ ತುಂಬಾ ಮೆತ್ತಿ ಆಗೋಗ್ಬಿಡುತ್ತೆ. ಆಮೇಲೆ ಇದನ್ನ ಹೀಗೆ ತೆಗೆದು ನಮ್ಮ ರೈಸ್ ಕುಕ್ಕರ್ ಅಲ್ಲಿ ನಮ್ಗೆ ಸ್ಟೀಮರ್ ಬಂದಿದೆ, ಹಾಗಾಗಿ ನಾನು ಇದನ್ನ ಸ್ಟೀಮ್ಗೆ ಇಡ್ತಾ ಇದ್ದೀನಿ. ಈಗ ನೀವು ಇದನ್ನ ಸ್ಟೀಮ್ ಮಾಡ್ಕೊಬಹುದು, ಹೇಗಾದ್ರೂ ಸ್ಟವ್ ಮೇಲೂ ಮಾಡ್ಕೊಬಹುದು. ನಾನು ಇದು ನನಗೆ ಈಸಿ. ಒಂದ್ ಕಡೆ ಅನ್ನಕ್ಕೆ ಲಂಚ್ಗೆ ಹೆಂಗು ಅನ್ನ ಇಟ್ಟಿರ್ತೀನಲ್ವಾ ರೈಸ್, ಅದು ಆಗ್ತಾ ಇರ್ಬೇಕಾದ್ರೆ ಇದನ್ನು ಹಾಗೆ ಬೇಯಿಸ್ಕೊಂಡ್ಬಿಡ್ತೀನಿ. ನಾವು ಸ್ವಲ್ಪ ಮಾಡ್ಕೊಂಡ್ಬಿಟ್ಟಿದೀವಿ. ಪ್ರಜ್ಞಾ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದಾಳೆ, ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ತಗೊಂಡಿದ್ದೀನಿ. ಸೊ ಹಾಗೆ ಟೀ ನಾನು ಇವಾಗ ಹಾಟ್ ಮಾಡ್ತಿದ್ದೀವಿ. ಹಾಗೆ ಇಲ್ಲಿ ಒಂದು ಪ್ರಾಸೆಸಿಂಗ್ ಆಗ್ತಿದೆ. ಇದಿಷ್ಟು ಆದ್ಮೇಲೆ ಇದನ್ನ ಸ್ಟೀಮ್ ಮಾಡಬೇಕು. ಓಕೆ, ನಾನು ಈಗ ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್, ಈಗ ಅನ್ನ ಮಾಡ್ತಾ ಇಲ್ಲ ನಾನು. ವೈಟ್ ರೈಸ್ ಮಾಡಂಗಿದ್ರೆ ವೈಟ್ ರೈಸ್ ಇಟ್ಬಿಟ್ಟು ನೀವು ಅದ್ರ ಮೇಲೆ ಇದನ್ನಿಟ್ರೆ ಅದನ್ನು ಬೇಯುತ್ತೆ. ಈಗ ನಾನು ಬರೀ ನೀರ್ ಇಡ್ತಾ ಇದ್ದೀನಿ ಅಷ್ಟೇ ನೋಡಿ, ಇನ್ನೇನು ಇಟ್ಟಿಲ್ಲ, ಬರೀ ನೀರಿಟ್ಟು ಓನ್ಲಿ ವಾಟರ್. ನಿಮ್ಮಲ್ಲೂ ಈ ತರ ರೈಸ್ ಕುಕ್ಕರ್ ಇದ್ರೆ ನೀವು ಅದನ್ನ ಈ ತರ ಮೇಲೆ ಅದನ್ನಿಟ್ಟು ಆನ್ ಮಾಡಿ, ಇದನ್ನ ಕ್ಲೋಸ್ ಮಾಡಿ, ಇದನ್ನ ಸ್ವಿಚ್ ಆನ್ ಮಾಡಿದ್ರೆ ಒಂದು 4 ಮಿನಿಟ್ಸ್ ಅದು ಸ್ಟೀಮ್ ಆಗ್ಬೇಕು ಅಷ್ಟೇ. ನಿಮ್ಗೆ ಗೊತ್ತಾಗುತ್ತಲ್ಲ, ಅವಾಗ ಆಫ್ ಮಾಡಿ. ದಟ್ಸ್ ಇಟ್. ನಾವಿಲ್ಲಿ ಇವಾಗ ಗೈಸ್ ಇದು ಇವಾಗ ಸ್ಟೀಮ್ ಆಗ್ತಿದೆ. ಅದು ಸ್ಟೀಮ್ ಆಗೋ ಅಷ್ಟರಲ್ಲಿ ನೀವು ಸ್ವಲ್ಪ ಕೊಬ್ಬರಿ ತುರಿನ ನೋಡಿ ಈ ತರ ತುರ್ದು ಇಟ್ಕೊಬೇಕು. ಇದು ನಮ್ ಖುಷಿ ತುರ್ದಿರೋದು ಎಲ್ಲ ಅರ್ಧಂಬರ್ಧ ಮಾಡಿಟ್ಟಿದ್ದಾಳೆ. ಯಾಕಂದ್ರೆ ಸೋಷಿಯಲ್ ಎಕ್ಸಾಮ್ ಓದ್ಕೊಂಡೆಲ್ಲ ಮಾಡ್ತಿದ್ದೀನಿ. ಸೋಷಿಯಲ್ ಟೆಸ್ಟ್ಗೆ ಓದ್ಕೊಂಡು FA2 ನಡೀತಾ ಇದೆ ಅವಳಿಗೆ. ನಾನು ಹೇಳಿದವಳಿಗೆ, ಅದಕ್ಕೆ ಅವಳು ಈ ತರ ತುರ್ದು ಇಟ್ಟಿದ್ದಾಳೆ. ತೆಂಗಿನಕಾಯಿ ತುರ್ದು ಇಟ್ಕೊಬೇಕು. ಇನ್ನು ಮತ್ತೆ ನಮ್ಗೆ ಇದಕ್ಕೆ ಸಕ್ಕರೆ ಬೇಕಾಗುತ್ತೆ ಅಷ್ಟೇ ಫ್ರೆಂಡ್ಸ್. ಹಾಗೆ ಟೀ ಕೂಡ ಬಿಸಿ ಆಯಿತು. ನಮ್ಮಮ್ಮ ಇವಾಗ ಟೀ ಕುಡಿತಾರೆ. ಪಾಪ ಗೈಸ್, ನಮ್ಮಮ್ಮ ಬಟ್ಟೆ ಎಲ್ಲ ಏನದು ವಾಶ್ ಮಾಡಿ ಬಂದು ಸಾಮಾನು ತೊಳೆದ್ಬಿಟ್ಟು ಈಗ ಈ ಕೆಲಸನ ಮಾಡ್ತಿದ್ದಾರೆ ನಮ್ಮ ಅಮ್ಮ. ಗೈಸ್, ಇದು ಬಂದ್ಬಿಟ್ಟು ಇಂಡಿಯಾ ಪ್ರೈಡ್ ಹಿಸ್ಟ್ರಿ. ನಂಗೆ ಹಿಸ್ಟ್ರಿ ಅಂದರೆ ತುಂಬ ಇಷ್ಟ ಗೈಸ್. ಮತ್ತು ಇಂಡಿಯಾ ಪ್ರೈಡು ತುಂಬ ಈಸಿ, ಲೈಕ್ ಗೈಗಾಂಟಿಕ್ ಬುದ್ಧ ಟೆಂಪಲ್ ಎಲ್ಲೆಲ್ಲ ಲೊಕೇಟ್ ಆಗಿದೆ ಅದೆಲ್ಲ ಬರುತ್ತೆ. ಇದು ಮೇಜರ್ ಲ್ಯಾಂಡ್ ಫಾರ್ಮ್ಸಲ್ಲಿ ಪ್ಲಾಟ್ಯೂಸ್, ಮೌಂಟೇನ್ಸ್, ಡೆಸರ್ಟ್ಸ್, ಐಲ್ಯಾಂಡ್ಸು ಅಂದೆಲ್ಲ ಏನು ಇಂಪಾರ್ಟೆನ್ಸ್ ಆಫ್ ಮೌಂಟೇನ್ಸ್ ಎಲ್ಲ ಬರುತ್ತೆ. ಮತ್ತು ಟೈಪ್ಸ್ ಆಫ್ ಪ್ಲೇನ್ಸ್ ಬರುತ್ತೆ. ನಿಮ್ಗೊಂದು ಗೊತ್ತಾ ಗೈಸ್, ಇದು ಹಿಸ್ಟ್ರಿಯಲ್ಲೇ ಬರೋದು. ಚಾಪ್ಟರ್ 3 ಆರ್ ಪ್ರೈಡ್ ಆರ್ ಕರ್ನಾಟಕ, ಇದು ಆರ್ ಸ್ಟ್ರೈಟ್ ಕರ್ನಾಟಕ ಅಂತ. ಇದು ಯಾವುದಿದು, ಹಾಂ, ಮೇಜರ್ ಲ್ಯಾಂಡ್ ಫಾರ್ಮ್ಸ್ ಬಂದುಬಿಟ್ಟು ಜಿಯೋಗ್ರಫಿಯಲ್ಲಿ ಬರುತ್ತೆ. ಯಾ ಸೊ ಆರ್ ಸ್ಟೇಟ್ ಆರ್ ಪ್ರೈಡಲ್ಲಿ ಮೈಸೂರು ಡಿವಿಷನ್ ಆಗಿರಲಿ, ಬೆಂಗಳೂರು ಡಿವಿಷನ್ ಆಗಿರಲಿ, ಕಲಬುರಗಿ ಡಿವಿಷನ್ ಆಗಿರಲಿ, ಬೆಳಗಾವಿ ಡಿವಿಷನ್ ಆಗಿರಲಿ ಎಲ್ಲನೂ ಬರುತ್ತೆ. ಸೊ ಇದ್ರ ಪ್ರಕಾರಾಗೆ ನಮಗೊಂದು ಆ್ಯಕ್ಟಿವಿಟಿ ಕೂಡ ಕೊಟ್ಟಿದ್ದರು. ನಾವಿನ್ನ ಮಾಡಿಲ್ಲ, ಯಾಕಂದರೆ ನಮ್ಗೆ ನಮ್ಮ ಕ್ಲಾಸಲ್ಲಿ ಟೈಮ್ ಸಿಕ್ಕಿಲ್ಲ. ಬಿಕಾಸ್ ಟೆಸ್ಟ್ ಬರ್ತಿದೆ. ಈ ಟೆಸ್ಟ್ ಆಗಿದ ತಕ್ಷಣ ನೆಕ್ಸ್ಟ್ 15 ಡೇಸ್ ಬಿಟ್ಕೊಂಡು ಎಸ್ಸೇಸ್ ಬರ್ತಿದೆ, ಅಂದರೆ ಎಕ್ಸಾಮ್ಸ್ ಬರ್ತಿದೆ ಅಲ್ವಾ. ಸೊ ದ್ಯಾಟ್ ಟೈಮ್ ಸಿಗ್ತಿಲ್ಲ. ಅದಾದಮೇಲೆ ಇನ್ನು ನೋಟ್ಸ್ ಕೂಡ ನಮಗೆ ಕೊಟ್ಟಿಲ್ಲ ಗೈಸ್, ಅಂದರೆ ಮಾತಾಜಿ ಅವ್ರು ಇದ್ದಿಲ್ಲ, ಅದಕ್ಕೆ ಕೊಟ್ಟಿಲ್ಲ. ನೋಡಿ, ಬೆಂಗಳೂರು ಡಿವಿಷನಲ್ಲಿ ಬರ್ಡ್ ಸ್ಯಾಂಚುರೀಸ್ ಬರುತ್ತೆ, ಮತ್ತು ಫೇಮಸ್ ಜಾನಪದ ಅವಾರ್ಡ್ಸ್ ಎಲ್ಲ ಬರುತ್ತೆ. ನಾನು ಇದಿಷ್ಟೆಲ್ಲ ಮುಗಿಸಿದ್ದೀನಿ ಗೈಸ್, ಮುಗಿಸ್ಬಿಟ್ಟಿದ್ದೀನಿ. ಸೊ ನಿಮ್ಗೆ ಇನ್ನೊಂದು ತೋರಿಸ್ತೀನಿ, ಬನ್ನಿ ಗೈಸ್. ನೋಡಿ ಗೈಸ್, ಫ್ರಿಡ್ಜ್ ಮ್ಯಾಗ್ನೆಟ್ಸ್ ನಾವು ರೀಸೆಂಟಾಗಿ
ಆನ್ಲೈನಲ್ಲಿ ಇಸ್ಕೊಂಡ್ವಿ. ಯಾವ್ದ್ರಲ್ಲಿ ಇಸ್ಕೊಂಡ್ವಿ ಮಮ್ಮಿ ಏನೋ ಇದನ್ನ? ಅಮೇಝನಲ್ಲಿ ಇಸ್ಕೊಂಡ್ವಿ ಗಾಯ್ಸ್. ಅಮೇಝಿನ್ ಇದೇನೋ ಥರ ನಿಮ್ಗದು ಇಲ್ಲಿ ಏನೂ ಆಗ್ತಿಲ್ಲ, ಬಟ್ ನಿಮ್ಗೆ ಅದ ಥರ ಕಾಣಿಸ್ತಿದೆ. ಇದನ್ನು ನಾವು ಯಾವ ಥರ ಆದರೂ ಶಿಫ್ಟ್ ಮಾಡ್ಕೊಬೋದು. ಲೈಕ್ ಸಮ್ಮರ್ ಸೀಸನ್ಗೆ ಸಮ್ಮರ್ ಯಾವ ಥರ ಬೇಕೋ ಅಥವಾ ಕೂಲ್ ಯಾವ ಥರ ಬೇಕೋ ಆ ಥರ ಎಲ್ಲ ಶಿಫ್ಟ್ ಮಾಡ್ಕೊಬೋದು. ಮತ್ತು ಇದು ನನಗೆ ತುಂಬ ಇಷ್ಟ, ಇದನ್ನು ಸೆಟಪ್ ಮಾಡಿರೋದು. ಮತ್ತು ಈ ಫೋಟೋ ಇದೆ ಅಲ್ವಾ, ಇದು ನಮಗೆ ಇದರಲ್ಲಿ ಕೊಟ್ಟಿದ್ದು. ಯಾವುದ್ರಲ್ಲಿ ಅಂತಂದರೆ ಇಸ್ಕಾನ್ಗೆ ಚಂದ್ರಚೂಡ ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಗಿದ್ವಿ ನಾವೆಲ್ಲ ನಮ್ಮ ಸ್ಕೂಲ್ ಕಡೆಯಿಂದ. ಸೊ ಅಲ್ಲಿ ಹೆರಿಟೇಜ್ ಫೆಸ್ಟಲ್ಲಿ ಕೊಟ್ಟಿದ್ದು ನಮಗೆ. ಸೊ ದಿಸ್ ಇಟ್ಸ್ ದ ಗಾಯ್ಸ್. ನೋಡಿ ಗಾಯ್ಸ್, ನಾನು ಸ್ಪೀಚ್ ಹೇಳಬೇಕು, ಫುಲ್ ಸಂಸ್ಕೃತಲ್ಲಿ ಹೇಳಬೇಕು. ಬಟ್ ನನಗೆ ಇದರಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಇದನ್ನು ನೋಡ್ಕೊಬೇಕು, ಯಾಕಂದರೆ ಇಟ್ ಈಸ್ ಇಂಗ್ಲೀಷ್ ವರ್ಷನ್ ಆ್ಯಂಡ್ ದಿಸ್ ಇಸ್ ಸಂಸ್ಕೃತ್ ವರ್ಷನ್. ಸೊ ಬನ್ನಿ ಗಾಯ್ಸ್, ಅದನ್ನು ತೋರಿಸ್ತೀನಿ ಸ್ಟೀಮ್ ಆಗ್ತಿರೋದನ್ನ. ಈಗ ನೋಡಿ ಫ್ರೆಂಡ್ಸ್, ಗೊತ್ತಾಗ್ತಾ ಇದೆಯಾ? ಸ್ಟೀಮ್ ಮಾಡಿದ್ದಲ್ವಾ, ಅಷ್ಟೇನು ಬಿಸಿ ಇಲ್ಲ. ಇಲ್ಲಿ ನೋಡಿ, ಈ ಲೆವೆಲ್ಗೆ ಆದರೆ ಸಾಕು. ನೋಡಿ ಈ ಥರ ನಿಮ್ಗೆ ಗೊತ್ತಾಗುತ್ತೆ. ಇದು ಆ್ಯಕ್ಚುಲಿ ತುಂಬ ಬೇಯಿಸಬಾರ್ದು. ಹಾಗಾಗಿ ನಾನೀಗ ನೋಡಿ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿ ಇದನ್ನ ತಗೊಳ್ಳಿ. ಓಕೆ, ತಗೊಂಡು ಇದನ್ನ ನೀವು ಒಂದು ಬೌಲ್ಗೆ ಹಾಕೊಳ್ಳಿ. ಕ್ಯಾಮೆರಾ ಪ್ಲೇಸೇ ಮಾಡೋಕ್ಕಾಗ್ತಿಲ್ಲ ಗೈಸ್. ಇದು ಬರೀ ನನಗೂ ಖುಷಿಗೆ ಅನ್ಕೊಂಡಿದ್ದೀವಿ. ನನಗೂ ಖುಷಿಗೆ ಸಂಡೇ ಬ್ರೇಕ್ಫಾಸ್ಟ್. ಶ್ರಾವಣ ಮಾಸ ಬೇರೆ ಅಲ್ವಾ ಫ್ರೆಂಡ್ಸ್, ಮೊಟ್ಟೆ ತಿನ್ನಕ್ಕಾಗಲ್ಲ, ಆಮ್ಲೆಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಇವತ್ತು ಈ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀವಿ. ಹೇಳಿದ ಥರ ಯಾವ ಥರ ಚೆನ್ನಾಗಿ ಇದಾಗಿದೆ. ಈಗ ಇವಳು ಎಲ್ಲ ಡಪ್ಪ ತರ ಮಾಡಿದ್ದಾಳಲ್ಲ ಫ್ರೆಂಡ್ಸ್, ಮಮ್ಮಿ ಅದನ್ನ ತುರ್ಬಿರೋದನ್ನ ಸುಮ್ಮನೆ ತುರ್ದಿರೋದು ಗೈಸ್. ಸೊ ಹಂಗೆ ಸ್ಪ್ರಿಂಕ್ಲೆಟ್ಸ್ ಥರ ಹಾಕ್ಕೊಂತಿದ್ದೀವಿ ಅಷ್ಟೇ ಗಾಯ್ಸ್. ಒಂದು ಸ್ವಲ್ಪ ಶುಗರ್ ಹಾಕಿದ್ರೆ ಆಯಿತು. ಸೊ ಗೈಸ್ ನೋಡಿ, ದಿಸ್ ಈಸ್ ದ ಅನಿಲ್ ಸೇಮಿಯಾ ರಾಗಿ ಫ್ರಮ್ ಸಿನ್ಸ್ 1984 ಅಂತೆ ಗಾಯ್ಸ್ ಅಂತೆ. ಇದು ನೋಡಿ ಗಾಯ್ಸ್, ನಾವು ತೆಗೆದಿದ್ರೆ ಕೂಡ ಇನ್ನ ಬಿಸಿ ಬಿಸಿ ವೇಪರ್ ಆಗ್ತಿದೆ. ಈಗ ಇಲ್ಲಿ ನೋಡಿ ಸಕ್ಕರೆ ಹಾಕ್ಕೊಬೇಕು. ಇದು ನೀವು ಸ್ವೀಟ್ನೆಸ್ ಎಷ್ಟು ಇಷ್ಟಪಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಕ್ಕರೆ ನಿಮ್ಗೆ ಎಷ್ಟು ಬೇಕು. ಆಕ್ಚುಲಿ ಬರೀ ಸಕ್ಕರೆ, ತೆಂಗಿನಕಾಯಿ ಮತ್ತೆ ರಾಗಿ ಇರೋದ್ರಿಂದ ನೀವು ಸ್ವಲ್ಪ ಜಾಸ್ತಿನೇ ಹಾಕೊಂಡು, ನಮಗೆ ಜಾಸ್ತಿನೇ ಹಾಕೊಂಡ್ರೆ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನಿಮಗೂ ಕಮ್ಮಿ ಬೇಕಂದ್ರೆ ಲೈಕ್ ಶುಗರ್ ನಿಮಗೆ ಹೇಗೋ ಆ ಥರದನ್ನ ನೋಡಿ ಮಿಕ್ಸ್ ಮಾಡಿ ಅಷ್ಟೇ. The recipe done in 10 minutes. ನೋಡಿ ಫ್ರೆಂಡ್ಸ್, ಇಷ್ಟೇ. ಇದನ್ನ ನೀವು ಬ್ರೇಕ್ಫಾಸ್ಟ್ಗೆ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮತ್ತೆ ಬ್ರೇಕ್ಗೆ, ಮಕ್ಕಳಿಗೆ 10:30 11 ಬ್ರೇಕ್ ಕೊಡ್ತಾರಲ್ಲ ಆ ಟೈಮ್ಗೆ ಮಾಡಿ ಕೂಡ ಕಳಿಸ್ಬೋದು ಫ್ರೆಂಡ್ಸ್. ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮಾಡಿ ಟ್ರೈ ಮಾಡಿ ಮತ್ತೆ ನಮಗೆ ಕಮೆಂಟ್ ಮಾಡಿ ಹೇಗಿತ್ತು ಬ್ರೇಕ್ಫಾಸ್ಟ್ ಅಂತ. ಕಮೆಂಟ್ ಮಾಡಿ ಗೈಸ್ ಪ್ಲೀಸ್. ನೀವು ಯಾರು ಕಮೆಂಟೇ ಮಾಡಲ್ಲ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಬಾಯ್. ಇದೇ ಅವಳಿರೋ ರೀತಿ. ಇವಾಗ ಕಾಲ್ಸೆ ನಿಸ್ಕೊಂಬರಕ್ಕೆ ಹೋಗ್ತೀವಿ ಗೈಸ್. ನಾವಿವಾಗ ಎಲ್ಲಿಗೆ ಹೋಗ್ತಿದೀವಿ ಮಮ್ಮಿ? ನಮ್ಮ ಬಂಗಾರಿಗೆ ಕಾಲ್ಸೆನ್ ತಗೊಂಡ್ಬರಕ್ಕೆ. ಬನ್ನಿ ಗೈಸ್, ಅದಕ್ಕೆ ಇಸ್ಕೊಂಬರೋಣ. ನನ್ನ ರೋಡು ನೋಡಿ ಗೈಸ್, ಇದು ಮಾಡಿಕ್ಕಿದ್ದಾರೆ JCB ಅವರು. Guys, the camera play everyone very sorry. So guys, now we going. ಬೆಳಗ್ಗೆಯಿಂದ ಗೈಸ್ ಮಳೆ ಬರತರನೇ ಇದೆ. ನೋಡಿದ್ರೆ ಮಳೆ ಮಾತ್ರ ಬರದೇ ಇಲ್ಲ. ಇದು ನಮ್ಮ ಮೇನ್ ಸರ್ಕಲ್ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದು ಸರ್ಕಲ್ ಇದೆ, ಮತ್ತೆ ಅಲ್ಲಿ ನಾವು ಯಾವಾಗಲೂ ಹೋಗ್ತೀವಲ್ವಾ ಅಲ್ಲಿ ಒಂದು ಸರ್ಕಲ್ ಇದೆ. ಸೊ ನಾವಿವಾಗ ಈಗ ಹೋಗ್ತಿದ್ದೀವಿ ಸಾರಿ. ಸೊ ನೋಡಿ ಗಾಯ್ಸ್, ನಾವು ಹರಿಯೋಮ್ ಜ್ಯುವೆಲ್ರೀಸ್ ಆ್ಯಂಡ್ ಬ್ಯಾಂಕರ್ಸ್ಗೆ ಬಂದಿರೋಕ್ಕುಂಟು. ಸೊ ಬನ್ನಿ ಗೈಸ್, ಒಳಗೆ ಹೋಗೋಣ. ನೋಡಿ ಚೆನ್ನಾಗಿರೋ ಸಾಮಾನೆಲ್ಲ ಅದೇ, ನೀವು ಬಂದು ಈಸ್ಕೊಳ್ಳಿ ಗೈಸ್. ಸೊ
ಸೊ ಇವಾಗ ಆ್ಯಂಕ್ಲೆಟ್ಸ್ ಇಸ್ಕೊಂಡ್ಬಿಟ್ಟು ಸೊ ನನಗೆ ಯಾವ ಥರ ಆ್ಯಂಕ್ಲೆಟ್ಸ್ ಇಸ್ಕೊಳೋದು ಅಂತ ಚೆಕ್ ಮಾಡೋಣ. ಲೈಕ್ ಚೆನ್ನಾಗಿ ಒಂದು ಆ್ಯಂಕ್ಲೆಟ್ ಇಸ್ಕೊಳ್ಳೋಣ ಅಂತ ನೋಡೋಣ ಯಾವ್ದು ಇಸ್ಕೊಳ್ಳೋದು, ಯಾವ್ದು ಇಷ್ಟ ಆಗುತ್ತೆ ಚೆನ್ನಾಗಿರೋದು ಮೆಟೀರಿಯಲ್ಸು ಸೈಜ್ ಒಪ್ಸು ಗೈಸ್. ಸೈಜ್ ನೋಡೋಣ ಇರಿ ಗೈಸ್, ನೋಡಿ ಸೈಜ್ ಆಗುತ್ತೆ ಗೈಸ್, ಆಗುತ್ತೆ ಆಲ್ಮೋಸ್ಟ್. ಸೊ ಗೈಸ್ ಇದು ಆಗುತ್ತೆ. ಸೊ ಗೈಸ್ ಇದೇ ಫಿಕ್ಸ್ ನಾವು ಇವಾಗ ತೊಗೊತಿರೋದು ಅವ್ರಿಗೆ. ಸೊ ಮನೆಗೆ ಬಂದು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಬನ್ನಿ. ಸೊ ಗೈಸ್ ನಾನು ಇದನ್ನ ಕೊಟ್ಬಿಟ್ಟು ಅದನ್ನ ಇಸ್ಕೊಂತೀವಿ. ಮಮ್ಮಿ ಅದನ್ನ ಎತ್ಕೊಂಡು ಬನ್ನಿ ಪ್ಲೀಸ್. ಇದನ್ನ ಕೊಟ್ಬಿಟ್ಟು ಅದನ್ನ ಇಸ್ಕೊಂತಿದ್ವಿ. ಇಷ್ಟು ಕಳೆ ಇದೆ ನೋಡಿ ಗೈಸ್, ತೋರಿಸ್ತೀನಿ. ಸೊ ನೋಡಿ ಗೈಸ್ ಇದನ್ನ ಕೊಟ್ಬಿಟ್ಟು ಇದನ್ನ ಇಸ್ಕೊಂತಿದ್ದೀವಿ ನಾವಿವಾಗ. ಸ್ವಲ್ಪ ಕಮ್ಮಿ ಇದೆ ಇದಕ್ಕಿಂತ ಅಂತಂದರೆ ಇದನ್ನ ಕೊಟ್ಬಿಟ್ಟು ಸ್ವಲ್ಪ ಕಾಸು ಕೊಟ್ಬಿಟ್ಟು ಆಮೇಲೆ ಇಸ್ಕೊಬೇಕು. ಸ್ವಲ್ಪ ರಿಪೇರಿ ಕೆಲಸ ಇದೆ ಚೇಂಜು, ಅದನ್ನು ಮಾಡ್ತೀವಿ ಪ್ರೊಸೆಸಿಂಗ್. ಫ್ಯಾಮಿಲಿ ಟೈಪ್ ಸೇಪಪ್ಪ. ಸೊ ಗೈಸ್ ಹಾಕೊಂಡಿದ್ದೀನಿ. ಯಾ ಸೊ एक और हाँ ಅಂಕಲ್ ಅದರಲ್ಲಿ ಇದು ಗೈಸ್ ನಮ್ಮ ಫ್ಯಾಮಿಲಿ SMP ಯೂಟ್ಯೂಬ್ ಫ್ಯಾಮಿಲಿಗೆ 2 ಸಬ್ಸ್ಕ್ರೈಬರ್ಸ್ ಆಗ್ತಿದ್ದೀವಿ ಗೈಸ್. ಇನ್ನೊಂದು ಆಗಿಬಿಟ್ರೆ 155 ಆಗೋಗ್ಬಿಡುತ್ತೆ. ಸೊ ನೋಡಿ ಗೈಸ್ ನನ್ನ ಕಾಲು ಸೊ ನೋಡಿ ಗೈಸ್ ಯಾವ ಥರ ಇದೆ ನನ್ನ ಕಾಲಿಗೆ ಯಾವ ಥರ ಇದೆ ಅಂತ ಹೇಳಿ ಅಷ್ಟು ಸಾಕು. ಫ್ಯಾಮಿಲಿ ಟೈಪ್ ಸೇಪಪ್ಪ. ಸೊ ಗೈಸ್ ಹಾಕೊಂಡಿದ್ದೀನಿ. ಯಾ ಸೊ एक और हाँ ಅಂಕಲ್ ಅದರಲ್ಲಿ ಇದು ಗೈಸ್ ನಮ್ಮ ಫ್ಯಾಮಿಲಿ SMP ಯೂಟ್ಯೂಬ್ ಫ್ಯಾಮಿಲಿಗೆ 2 ಸಬ್ಸ್ಕ್ರೈಬರ್ಸ್ ಆಗ್ತಿದ್ದೀವಿ ಗೈಸ್. ಇನ್ನೊಂದು ಆಗಿಬಿಟ್ರೆ 155 ಆಗೋಗ್ಬಿಡುತ್ತೆ. ಸೊ ನೋಡಿ ಗೈಸ್ ನನ್ನ ಕಾಲು ಸೊ ನೋಡಿ ಗೈಸ್ ಯಾವ ಥರ ಇದೆ ನನ್ನ ಕಾಲಿಗೆ ಯಾವ ಥರ ಇದೆ ಅಂತ ಹೇಳಿ ಅಷ್ಟು ಸಾಕು. ಸೊ ಬನ್ನಿ ಹಿಂಗೆ ತೋರಿಸ್ತೀನಿ ಯಾವ ಥರ ಇದೆ ಗೈಸ್. ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಿಗೆ. ಹೊಸದಾಗಿ ಓಪನ್ ಮಾಡಿರೋದು ಗೈಸ್. ಇಲ್ಲಿ ನಾವಿವಾಗ ನಮ್ಮಮ್ಮಗೆ ಟ್ಯಾಬ್ಲೆಟ್ ಬೇಕಂತೆ. ಸ್ವಲ್ಪ ಏನನ್ನೋದು ಕಾಫ್ ಇದೆ ನಮ್ಮಮ್ಮಗೆ. ಸೊ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಬೈ ಟ್ಯಾಬ್ಲೆಟ್. ಪಪ್ಪ ನ್ಯಾಚುರಾ. ಸೊ ಗಾಯ್ಸ್ ಎಷ್ಟೇನಿದೆ ಅಂತ ನೋಡಿ ಗಾಯ್ಸ್ ನೀವು. ಸೊ ಗಾಯ್ಸ್ ಇದರಲ್ಲಿ ನಾವು ಕ್ಯಾಂಡಿ ಕ್ರಶ್ ತಗೊಂಡು ಆಡಿದ್ರೆ ನಾವು ಸ್ಯಾಮ್ಸಂಗ್ ಫ್ಲಿಪ್ನ ಯೂಸ್ ಮಾಡ್ಬೋದು. ಸೊ ನೋಡಿ ಎಷ್ಟೆಲ್ಲ ಸಾಮಾನ್ಯಗಳು ಇದ್ದಾವೆ ಅಂದ್ಬಿಟ್ಟು. ನಮ್ಮ ಗಾಡಿಯಲ್ಲಿ ಈ ಥರ ಎಲ್ಲ ಬರುತ್ತೆ. ನ್ಯಾವಿಗೇಷನ್ ಆಗಿರಲಿ, ಸ್ಪೀಡ್ ಕೂಡ ಇಲ್ಲಿ ಚೇಂಜ್ ಮಾಡ್ಬೋದು ಗಾಯ್ಸ್. ಇದು ಸ್ಪೀಡ್ ಚೇಂಜ್ ಮಾಡ್ಬೋದು. ಮತ್ತು ಇಲ್ಲಿ ಏನಿದೆ ಏನೋ ಒತ್ಬಿಟ್ಟಿದ್ದೀವಿ. ಸೊ ದಟ್ ಏನು ನಾವಿವಾಗ ಟೈಲರ್ ಲೈಕ್ ಅಂಗಡಿಗೆ ಹೋಗ್ತಿದ್ದೀವಿ. ನಮ್ಮ ಒಂದು ಸೀರೆ ಇತ್ತು, ಆ ಸೀರೆನ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಿದ್ದೀವಿ. ಓ ಮುಚ್ಚಿಬಿಟ್ಟಿದ್ದಾರೆ ಗಾಯ್ಸ್ ಇವತ್ತು. ಸೊ ಸ್ಯಾಡ್. ಇಲ್ಲಿ ನಾವು ಟೈಲರ್ ಹತ್ರ ಹೋಗ್ಬೇಕಂದ್ರೆ ಅವ್ರು ಇವತ್ತೇ ಅಂಗಡಿ ಮುಚ್ಚಿಬಿಟ್ಟಿದ್ದಾರೆ ಇವತ್ತು. ಐ ಥಿಂಕ್ ಮೋಸ್ಟ್ ಪ್ರಾಬಬ್ಲಿ ಬಿಕಾಸ್ ಇಟ್ ಈಸ್ ಸಂಡೇ ಅಂತ ಹೇಳಿ ಮುಗಿಸಿದ್ದಾರೆ. ಅವನಿಗೆ ಗೊತ್ತು ಪ್ರೆಸ್ಟೀಜ್ ಗ್ರೂಪ್ಸ್ ಗೈಸ್. ಇದು ಇಷ್ಟು ದೊಡ್ಡ ಇದು ಗೊತ್ತಾ ಅಪಾರ್ಟ್ಮೆಂಟ್. ಆ್ಯಂಡ್ ಇಲ್ಲಿ
ಡಾಮಿನೋಸ್ ಪಿಜ್ಜಾ ಇದೆ. ನಮ್ಮ ಅಪ್ಪನ ಕೇಳಿ ಪಿಜ್ಜಾ ಅಂತ ನನ್ನ ಬಾಯೇ ಬಂದ್ಬಿಟ್ಟೆ. ನಮ್ಮ ಅಪ್ಪಗಂತೂ ತಲೆ ನೋವ್ತಿದೆ ಇಲ್ವೋ ಗೊತ್ತಿಲ್ಲ. ನಾವಿಲ್ಲೇ ಗೈಸ್ ಕಾರ್ ಇಸ್ಕೊಂಡಿದ್ದು ನಮ್ಮ ಶಿಫ್ಟ್. ಇವಾಗ ಪ್ರೆಸೆಂಟ್ ನಮ್ಮ ಹತ್ರ ಏನಿದೆ ಅದೇ ಇಸ್ಕೊಂಡು ಈ ರೋಡ್ ಬಂದ್ರೆ ಇದು ಕಲ್ಕೇರಿ ಗಾಯ್ಸ್. ನಮ್ಮ ಅಪ್ಪ ಇವಾಗ ಸುಮ್ಮನೆ ಹೋಲ್ ಬಿಡ್ತಿದ್ದಾರೆ ಗಾಯ್ಸ್. ಮಾಡುವಾಗ ಒಂದು ಟೇಬಲ್ ಬುಕ್ ಮಾಡಬೇಕು, ನಾವು ಇಬ್ಬರೇ ಬರಬೇಕು ಅಂತ. ಅದೆಲ್ಲ ಸೀನೇ ಇಲ್ಲ ಗಾಯ್ಸ್. ಅಲ್ಲೇ ಆಗೋಯ್ತು ಅದು. ಅದು ಮ್ಯಾಡ್ ಓವರ್ ಗ್ರಿಲ್ಸ್ ಅಂತ ನಮಗೆ ನ್ಯೂಸ್ ಪೇಪರ್, ನಮ್ಮ ಮನೆಗೆ ನ್ಯೂಸ್ ಪೇಪರ್ ಹಾಕ್ಸ್ಕೊತೀವಿ, ಲೈಕ್ ಟೈಮ್ಸ್ ಆಫ್ ಇಂಡಿಯಾ. ಏನೇನು ಬರುತ್ತೋ ಎಲ್ಲ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಸಣ್ಣ ಬರ್ತಾ ಇದೆ. ಸೊ ಬನ್ನಿ ಗೈಸ್, ನೋಡಿ ಗೈಸ್ ತಲೆ ಮೇಲೆಲ್ಲ ಇಟ್ಕೊಂಡು ಹೋಗ್ತಿದ್ದಾರೆ ಗೈಸ್. ಎಂಟಾರ್ಕ್ ಇತ್ತಲ್ವಾ, ಸೊ ನಾವು ಅಲ್ಲಿರೋ ಭಾರತ್ ಪೆಟ್ರೋಲಿಯಂ ಹತ್ರ ಪೆಟ್ರೋಲ್ ಹಾಕ್ಸ್ಕೊತೀವಿ. ನೋಡಿ ಗೈಸ್, ಅಮಾಸ್ ಪೇಸ್ಟ್ರಿ ಕೂಡ ಇದೆ. ಎಲ್ಲಿ ಪೆಟ್ರೋಲ್ ಖಾಲಿ ಆದಾಗ ಹಿಂಗೆ ಬಂದುಬಿಟ್ಟು ಕಲ್ಗೆರೆ ಕಡೆ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಆಮೇಲೆ ಹೋಗ್ತಿದ್ವಿ. ಬಟ್ ಇವಾಗ ಎಲೆಕ್ಟ್ರಿಕ್ ಗಾಡಿ ಇದೆ, ಸೊ ದಟ್ ನೋ ಪೆಟ್ರೋಲ್ ನಥಿಂಗ್. ಸೊ ಬನ್ನಿ ಹೋಗೋಣ ಗೈಸ್. ಇಲ್ಲಿ 365 days ಕ್ರಿಕೆಟ್ ಕೋಚಿಂಗ್ ಇತ್ತು. ಇಲ್ಲ ಅನ್ಕೊಂತೀನಿ ಆ ಕಡೆಗೆ. ನನ್ನ ಬರ್ತ್ಡೇಗೆ ಜಗಳ ಮಾಡಿ ರಿಹರ್ಸಲ್ಗೆ ಬಂದಿದ್ವಿ ಗೈಸ್. ಯಾಕಂದರೆ ನನ್ನ ಬರ್ತ್ಡೇ ಸ್ಯಾಟರ್ಡೆ, ಎಸ್ಪೆಷಲಿ ನಾನು ಹುಟ್ಟಿರೋದು ಸ್ಯಾಟರ್ಡೆ. ಹಾಗಾಗಿ ನಾನು ಜೊತೆ ಸ್ಯಾಟರ್ಡೆ ಬಂದಿದ್ದೆ ಹೆಂಗು ಅಂತ ಹೇಳ್ಬಿಟ್ಟು ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಆಂಜನೇಯ ದೇವಸ್ಥಾನಕ್ಕೆ ಹೋಗಿದೆ. ಸೊ ಗೈಸು ಅನ್ನ ಇಟ್ಕೊಂಡಿದ್ದಾರೆ. ಮತ್ತು ನಾವು ಹೋಗ್ತಿದ್ದೀವಿ. ಇದನ್ನ ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ. ದ್ಯಾಟ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಮತ್ತು ಈಗ ಹೂವು ಇಸ್ಕೊಬೇಕಂತೆ. ನಾವು ಇಲ್ಲಿಗೆ ಬಂದಿದ್ದೀವಿ ನಾವು. ಸೊ ನೋಡಿ ಗೈಸ್, ಬಟ್ಟೆಗಳೆಲ್ಲ ಇದೆ. ಚಿಕ್ಕ ಮಕ್ಳು ಹಿಡ್ದ ಇದು ಹೋಲ್ಸೇಲ್ಗೆ ಹಾಕಿರ್ತಾರೆ. ಈ ಬಟ್ಟೆಗಳನ್ನು ಹೋಲ್ಸೇಲ್ಗೆ ಹಾಕಿರ್ತಾರೆ. ನೀವು ಬನ್ನಿ ಪರ್ಚೇಸ್ ಮಾಡಿ. ಕಲ್ಕೇರಿ ರೋಡ್ಗೆ ಬನ್ನಿ ಪರ್ಚೇಸ್ ಮಾಡಿ ಗೈಸ್. ಸ್ವಲ್ಪ ಟಾಪ್ಸ್ ನೋಡ್ತಿದ್ರು, ಟಾಪ್ಸ್ನ ಕೂಡ ಇಟ್ಕೊಂಡಿದ್ದಾರೆ. ಸ್ವಲ್ಪ ಟಾಪ್ಸ್ನ ಇಸ್ಕೊಂಡು ಬರೋಣ. ಗಾಡಿಗಳೆಲ್ಲ ಬರ್ತಿದೆ ಗೈಸ್. ನಮ್ಮ ಕ್ಯಾಮ್ರಾನ ಪ್ಲೇಸ್ ಮಾಡೋಕ್ಕೆ ಕಷ್ಟವಾಗುತ್ತದೆ. आपको मिनट्स को करना और इतना आया ಸೊ ಗಾಯ್ಸ್ ನೋಡಿ, ನೀವು ಇಲ್ಲಿ ಬನ್ನಿ, ಹೂವನ್ನ ಇಸ್ಕೊಳ್ಳಿ, ಪರ್ಚೇಸ್ ಮಾಡಿ ಗಾಯ್ಸ್. ಸೊ ನೋಡಿ ಇಲ್ಲಿ ತುಂಬ ಹೂವುಗಳಿದೆ. ಮಲ್ಲಿಗೆ, ಕನಕಾಂಬರ, ತುಳಸಿ, ಶಾಮಂತಿಗೆ ಒಂದೊಂದು ವೆರೈಟಿ. ನನಗೆ ಇದು ಯಾಕೆ ತುಂಬ ಇಷ್ಟ ಈ ಹೂವು ಇದು. ಮತ್ತು ಅಲ್ಲಿ ಕಾಫಿ ಇದೆಯಲ್ಲ, ಅದು ತುಂಬ ಇಷ್ಟ. ನಮ್ಮ ಹೂವು ಹಾಕ್ಕೊಂತಿದ್ದಾರೆ ಗೈಸ್. ಮತ್ತು ಅಲ್ಲಿ ನೋಡಿ ಇದಿದೆ ಮೇನ್ ಕಲ್ಕೇರಿ. ಸೊ ಇಲ್ಲಿ ಈ ರೋಡ್ ನಾವು ಯಾವಾಗ ಬರ್ತಿದ್ವಿ ಅಂದರೆ ಸೊ ಗಾಯ್ಸ್, ಇದು BMS ಬಿಲ್ಡಿಂಗ್ ಸ್ಕೈ ಬ್ರ್ಯಾಂಡ್ ಅಂತ ಹೇಳ್ಬೋದು. ನಿಮಗೂ ಇಲ್ಲೆಲ್ಲ ಬಿಲ್ಡಿಂಗ್ಸ್ ಬೇಕಾದರೆ ಬಂದು ನೀವು ಬಿಲ್ಡಿಂಗ್ಸ್ನ ಪರ್ಚೇಸ್ ಮಾಡಿ ಗಾಯ್ಸ್, ಪ್ಲೀಸ್ ಗಾಯ್ಸ್. ನಾವು ನಿಮ್ಮನ್ನು ನೋಡ್ತೀವಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಪ್ಲೀಸ್ ಪ್ಲೀಸ್. ಸೊ ಬನ್ನಿ ಇವಾಗ ಕಾರ್ನ್ ತೊಗೊಳ್ಳೋಣ ನಾವು. ಕಾರ್ನ್ ಇದೆ ಅಲ್ಲಿ. हम इधर क्या बोलते हैं, कॉर्न लेते हैं. अब देख लीजिए ಕಾರ್ ಮೇಲೆ ಬಿಟ್ಟಿದೆ ತಿಂದೆ ನೋಡು ಮೂತಿ ಮುಕ್ಕ ಅಂತ ಕಾಲು ಬೈಕ್ ನಿಂದೆ. ಕ್ಯಾಪ್ಚರ್ ಸೇಮ್ ಅಂದ್ರೆ ಒಂಚೂರು ಮಮ್ಮಿ ಒಂದ್ಸತ್ತು
ಆಗಿದೆ ಹಂಗಿರಾ ಸ್ಪೈಸಿಯಾಗಿ. ಸ್ವಲ್ಪ ಸ್ಪೈಸಿಯಾಗಿ ಚಿಲ್ಲಿಯಾಗಿ ಏನೋ ಮಾಡ್ಕೊಂಡು ಹಾಂ 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 ಹಾಂ